ಕ್ಕೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ ದುರಂತದ ಪೋಸ್ಟ್ ಮಾರ್ಟಮ್ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ
ದುರಂತದ ಪೋಸ್ಟ್ ಮಾರ್ಟಂ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ. ದುರಂತದ ಪೋಸ್ಟ್ ಮಾರ್ಟಂ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ. ದುರಂತದ ಪೋಸ್ಟ್ ಮಾರ್ಟಂ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ. ದುರಂತದ ಪೋಸ್ಟ್ ಮಾರ್ಟಂ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ. ದುರಂತದ ಪೋಸ್ಟ್ ಮಾರ್ಟಂ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ. ದುರಂತದ ಪೋಸ್ಟ್ ಮಾರ್ಟಂ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆಗೆ ಕಾರಣಗಳನ್ನ ಹುಡುಕೋ ಕೆಲಸ. ದುರಂತದ ಪೋಸ್ಟ್ ಮಾರ್ಟಂ ಇದೀಗ ಪ್ರಾರಂಭವಾಗಿದೆ. 1 ತಿಂಗಳ ಮುಂಚೆಯೇ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಿ ಟಿವಿಕೆ ಪಕ್ಷದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತಂತೆ. ಕ್ರೂರು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಟಿವಿಕೆ ಪಕ್ಷದ ಮನವಿಗೆ ಕರೂರು ಜಿಲ್ಲಾಡಳಿತ ಸ್ಪಂದಿಸಿರಲಿಲ್ವಂತೆ. ನಿರಂತರ ಮನವಿ ಮಾಡಿಕೊಂಡ್ರೂ ಕೂಡ ಸ್ಟಾಲಿನ್ ಆಡಳಿತ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮೈದಾನದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮವನ್ನ ರಸ್ತೆಯಲ್ಲಿ ಯಾತ್ರೆ ಮಾಡೋ ಪರಿಸ್ಥಿತಿಗೆ ತಂದಿಟ್ರು. ಆ ಕಿರಿದಾದ ರಸ್ತೆ